ಸರ್ ನಮಸ್ಕಾರ ಸರ್. ನನ್ನ ಕಾರ್ತಿಕ್, ಕಾಂಗ್ರೆಸ್ ಪಾರ್ಟಿಯಿಂದ. ಎಸ್, ಹೇಳೋಣ. ದ್ವೇಷ ಭಾಷೆನ ಮಾತಾಡಿದ್ರೆ 7 ವರ್ಷ ಜೈಲು ಮತ್ತು 50,000 ಫೈನ್ ಅಂತ ಹೊಸ ಎಲ್ಲ ತರಬೇಕು ಅಂತ ಇದ್ದಾರೆ ಸರ್. ರೀಸನ್ ತರಬೇಕು ಏನಂತ ಹೇಳಿದ್ರೆ, ಮುನಿರತ್ನ ನಾಯ್ಡು ಅವರು SC/ST ಕ್ಯಾಟಗರಿ ಬಗ್ಗೆ ತಪ್ಪಾಗಿ ಮಾತಾಡಿದ್ದಾರೆ. ರೀಸೆಂಟಾಗಿ CT ರವಿ ಸಾರು ಸವಿತಾ ಸಮಾಜ ಅವ್ರ ಬಗ್ಗೆ, ಸಾರಿ ಟು ಯೂಸ್ ದಿಸ್ ವರ್ಡ್, ಅಜಾಮ್ ಅಂತ ಒಂದು ಪದ ಯೂಸ್ ಮಾಡಿದ್ದಾರೆ. ರೆಕಾರ್ಡಿಂಗ್ ಆಗಿದೆ. ನಂತರ ಯತ್ನಾಳ್ ಅವರು ಮಾತಾಡ್ತಿದ್ರೆ ಮುಸ್ಲಿಂ ಅವ್ರ ಬಗ್ಗೆ ಮಾತಾಡ್ತಾನೆ ಇರ್ತಾರೆ, ಒದಿಬೇಕು, ಕತ್ತರಿಸ್ಬೇಕಂತ ಮಾತಾಡ್ತಿರ್ತಾರೆ. ಈ ಲಾ ಕಾಂಗ್ರೆಸ್ಗೂ ಅನ್ವಯ ಆಗುತ್ತೆ, BJPಗೂ ಅನಿವಾರ್ಯ ಆಗುತ್ತೆ, JDSಗೂ ಅನಿವಾರ್ಯ ಆಗುತ್ತೆ. ಇದಕ್ಕೇನಂತೀರಾ ಸರ್? ನಮ್ಮ ಸಪೋರ್ಟು ಈ ಲಾ ತರಲೇಬೇಕು ಅಂತ. ನೀವೇನು ಹೇಳ್ತೀರಾ? ಈ ಲಾ ತರಲೇಬೇಕು ಅಂತ. ಹ್ಞೂ ಸರ್. ಸರ್ ಯಾಕಂದರೆ ಒಂದು ಎಕ್ಸಾಂಪಲು, ಪ್ರತಾಪ್ ಸಿಂಹ ಒಂದು ವಿಷಯ ಹೇಳಿದ್ರು. ನಮ್ಮಪ್ಪ ಏನಾದರೂ ದೊಡ್ಡಬಳ್ಳಾಪುರ ಹತ್ರ ಹೋಗಿದ್ರೆ ಇನ್ನೇನಾರ ಸುಂದರವಾಗಿ ಹುಡ್ತಿದ್ದೆ, ಮುಳ್ಳಂದಿ ಮುಖ ಹೊಡೆದ ಕಾಮಿಡಿ ಪೀಸು ಪ್ರದೀಪ್ ಈಶ್ವರ್ ಅಂತ ಹೇಳಿದ್ದಾರೆ. ಅದೇ ಥರ ಪ್ರದೀಪ್ ಈಶ್ವರ್ ಅವರು ಮಾತಾಡಿದ್ದಾರೆ. ಈ ಲಾ ತಗೊಂಬರೋದು 100% ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಸರ್. ದ್ವೇಷ ಭಾಷಣ ಮಾಡುವವರಿಗೆ 3 ವರ್ಷ ಶಿಕ್ಷೆ. ಈ KJ ಹಳ್ಳಿ, DJ ಹಳ್ಳಿ, ಹುಬ್ಬಳ್ಳಿ, ಹಳೆ ಹುಬ್ಬಳ್ಳಿ ಗಲಾಟೆ, ಮೈಸೂರು ಉದಯಗಿರಿ ಗಲಾಟೆ, ನಮ್ಮ ಪ್ರಿಯಾಂಕ ಖರ್ಗೆ ಅವರ ಕ್ಷೇತ್ರದಲ್ಲೇ ಒಂದು ಗಲಾಟೆ ಆಗಿತ್ತು. ಅಲ್ಲಿ ಹಾಕಿರುವ ಕೇಸುಗಳನ್ನೆಲ್ಲ ವಾಪಸ್ ತಗೊಂಡು, ಕ್ಯಾಬಿನೆಟ್ ಡಿಸಿಷನ್ ಮಾಡಿ ವಾಪಸ್ ತಗೊಂಡು, ನಾವು ಮಾತನಾಡೋರನ್ನ 3 ವರ್ಷ ಶಿಕ್ಷೆ ಕೊಡ್ತೀವಿ ಅಂತ ಹೊರಟ್ರೆ ಸರ್ ತಪ್ಪು ಸಂದೇಶ ಹೋಗಲ್ವಾ ಅಂತ ನನ್ನ ಪ್ರಶ್ನೆ. ಅವ್ರು ಬಂದ್ಬಿಟ್ಟು ಇನ್ಸ್ಪೈರಿಂಗ್ ಆಗಿರ್ತಾರೆ ಸರ್. ಫಾರ್ ಎಕ್ಸಾಂಪಲ್ ಇನ್ಸ್ಪೈರಿಂಗ್ ಆಗಿರ್ತಾರೆ. ಈ ಥರ ಬೆಂಕಿ ಹಚ್ಚೋದು ಸರ್, ಬೆಂಕಿ ಹಚ್ಚೋರಲ್ಲ, ಎಲ್ಲರೂ ಹೇಳ್ತಿದ್ದೀನಿ ಸರ್. ನೀವು ಕಾಂಗ್ರೆಸ್ ಕಾರ್ಯಕರ್ತರಾಗಿ KJ ಹಳ್ಳಿ, DJ ಹಳ್ಳಿ ಕೇಸ್ ವಾಪಸ್ ಪಡೆದಿದ್ದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ತಪ್ಪಂತ ನಾನು ಒಪ್ಕೋತೀನಿ ಸರ್. ಆಸ್ ಎ ಪಾರ್ಟಿ ಕಾರ್ಯಕರ್ತನಾಗಿ ನೀವು ತಪ್ಪು ಅಂತ ಹೇಳ್ತೀರಿ? ತಪ್ಪಂತ ನಾನು ಒಪ್ಕೋತೀನಿ. ಹೌದಾ? 100% ನಾನು ಎಷ್ಟು ಕಾರ್ತಿಕ್, ನಾನು ತಪ್ಪಂತ ನಾನು ಒಪ್ಕೋತೀನಿ. ಅದನ್ನೇ ನಾನು ಹೇಳ್ತೀರ ಸ್ವಾಮಿ. ನೋಡಿ ಸರ್, ಆ ಕಾರ್ಯಕರ್ತರ ಪ್ರಾಮಾಣಿಕತೆ ನೋಡಿ. ನಮ್ಮದೇ ಪಕ್ಷದ ಸರ್ಕಾರ ತಪ್ಪು ಮಾಡಿದೆ ಅಂತ ಹೇಳ್ತಾರೆ. ಅದೇ ತರ ಅಶೋಕ್ ಅವ್ರಿಗೆ ಹೇಳ್ತಿರೋದು. ನಾನು ಪ್ರಾಮಾಣಿಕ ಕಾರ್ಯಕರ್ತ, ನೀವೇನು ಹೇಳ್ತೀರಾ ಸರ್? 3 ವರ್ಷ ಜೈಲು ಶಿಕ್ಷೆ, 5,000 ರೂಪಾಯಿ ದಂಡ. ಯಾರೇ ದ್ವೇಷ ಭಾಷಣನೂ ಕೂಡ ಸಂವಿಧಾನಕ್ಕಿರ್ಬೋದು, ವ್ಯಕ್ತಿಗತವಾಗಿರ್ಬೋದು, ವ್ಯಕ್ತಿಗತ ಚಾರಿತ್ರ ಮಾಡುವಂಥದ್ದು ಯಾರೇ ಮಾಡಿದ್ರು ತಪ್ಪೇ, ಪ್ರಶ್ನೆನೇ ಇಲ್ಲ. ಅದಕ್ಕೆ ಈ ಇರೋವಂಥ ಕಾನೂನು ಏನಿದೆ ಅದೇ ಭಾಳ ಸ್ಟ್ರಾಂಗ್ ಇದೆ. ಮೊನ್ನೆ ನಾನು RCBದು ಮಾತಾಡಿದೆ. 11 ಜನ ಅಮಾಯಕ ಮಕ್ಕಳು ಸತ್ತರು. ಅವಾಗ ಬಿಲ್ ತಗೊಂಬಂದರು. ಒಂದು ನಮ್ಮ ಹೋರಾಟ ಇದೆಲ್ಲ ನೋಡ್ಬಿಟ್ಟು ನಾನು ಮಾತಾಡಿದಾದ್ಮೇಲೆ ಬಿಲ್ ತಂದ್ಬಿಟ್ರು. ಏನು ಅಂತ ಹೇಳಿದ್ರೆ, ಇನ್ಮೇಲೆ ಯಾರೇ ತೊಗೊಬೇಕಾದ್ರೂ ಕಾರ್ಯಕ್ರಮ ಮಾಡಬೇಕಾದ್ರೆ 1 ಕೋಟಿ ರೂಪಾಯಿ ಡಿಪಾಸಿಟ್ ಇಡಬೇಕು. ಅಕಸ್ಮಾತ್ ಏನಾದರೂ ಅಲ್ಲಿ ಹೆಚ್ಚು ಕಮ್ಮಿ ಆದರೆ 10 ವರ್ಷ ಜೈಲು ಶಿಕ್ಷೆ ಎಲ್ಲ ಹಾಕಿದ್ರು. ಈಗ ಸಿದ್ದರಾಮಯ್ಯನವರು ಒಂದು ಕಾರ್ಯಕ್ರಮ ಮಾಡಿದ್ರು. ಏನು ಸಮಾವೇಶ, ಕಾಂಗ್ರೆಸ್ ಸಮಾವೇಶ. ಅಲ್ಲೇನೋ ಕುಸಿದು ಬಿದ್ದೋಯ್ತು ಅಂತ ಇಟ್ಕೊಳ್ಳಿ. ಏನು ಇದು ಟೆಂಟ್ ಕುಸಿದು ಬಿದ್ದೋಯ್ತು, ಸತ್ತೋದ್ರು ಒಂದು 3 ಜನ. ಸಿದ್ದರಾಮಯ್ಯ ಜೈಲಲ್ಲಿ ಇರಬೇಕು. ಯಾರೋ ಗಣೇಶನ ಹಬ್ಬ ಮಾಡ್ತಾ ಇರ್ತಾರೆ, ಯಾರೋ ಸೆಲೆಬ್ರಿಟಿ ಓದ್ತಾರೆ, ನಾನೇ ಓದ್ತೀನಿ ಅಂತ ಇಟ್ಕೊಳ್ಳಿ, ಗಲಾಟೆ ಆಗೋಯ್ತು, ಯಾರೋ ಸತ್ತರು, ನಾನು ಪನಿಷ್ಮೆಂಟು. ಹಂಗಲ್ಲ ಕಾನೂನು. ಈಗಿರೋಂಥ ಕಾನೂನು ಯಾವುದಕ್ಕೆ ಏನು ಶಿಕ್ಷೆ ಅನ್ನೋದು ಸ್ಪೆಸಿಫೈ ಮಾಡಿದೆ. ಇಲ್ಲಿ ನೀ ಹೇಳುವಂಥದ್ದು ಸದುದ್ದೇಶದಿಂದ ಯಾವುದೇ ರೀತಿಯಾದಂಥ ರಾಜಕೀಯದ ಪ್ರೇರಿತ ಇಲ್ಲದೆ ಮಾಡೋವಂಥದ್ದು ಒಪ್ಪುವಂಥದ್ದು ಪ್ರಶ್ನೆನೇ ಇಲ್ಲ. ಆದರೆ ಯಾವ ಪೊಲಿಟಿಕಲ್ ಪಾರ್ಟಿ ಅದನ್ನು ಬಿಡ್ತೈತೆ ಹೇಳಿ? ಯಾವುದು ಬಿಡ್ತೈತೆ ಹೇಳಿ? ಎಲ್ಲ ಯೂಸ್ ಮಾಡಿ. ಈಗ ನೀನು ಮಾಡೋ ತಪ್ಪು ಮಾಧ್ಯಮರವರು ಅದನ್ನು ಪ್ರಸಾರ ಮಾಡ್ತಾರೆ, ಅವರು ಹೋಗ್ಬೇಕು ಜೈಲಿಗೆ. ಅದರಲ್ಲಿ ಅವ್ರು ಹೋಗ್ಬೇಕ್ರಿ, 100% ಅವರು ಹೋಗ್ಬೇಕಾಗತ್ತೆ. ಅಂದರೆ ಅರ್ಥ ಏನು? ಇದೊಂಥರ ಭಾಳ ಸೂಕ್ಷ್ಮವಾದಂಥ ವಿಚಾರ. ಭಾಳ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಕಾನೂನು ತರಕ್ಕೆ ಮುಂಚೆ ಒಳ್ಳೇದೇನಾಗುತ್ತೆ, ಕೆಟ್ಟದ್ದೇನಾಗುತ್ತೆ, ಎರಡೂ ಯೋಚನೆ ಮಾಡಿ ನಾವು ಕಾನೂನನ್ನು ತರಬೇಕು. ಏಕಾಏಕಿ ಯಾರೋ ಬೈಯ ತಪ್ಪು, ನಾನು ಹೇಳ್ತಾ ಇದ್ದೀವಿ, ಪ್ರಶ್ನೆನೇ ಇಲ್ಲ. ಅದ್ರ ಬಗ್ಗೆ ಯಾರು ಸಮರ್ಥನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಲೋ ಸುಸ್ಮಿ, ಕೇಳಿಸ್ಕೊ. ಅದೇ ರೀತಿ ಅದನ್ನು ದುರುಪಯೋಗ ಹೆಂಗಾಗುತ್ತೆ? ಈಗ ಯಾರು ಏನೂ ಒಂದೇ ಇಲ್ಲ ಅಂತ ಇಟ್ಕೋ, ಪೊಲಿಟಿಕಲ್ ಕೇಸ್ಗಳು ಹಾಕಕ್ಕೆ ಶುರು ಮಾಡಿಬಿಟ್ರೆ ಎಲ್ಲ ಜೈಲಲ್ಲೇ ಇರ್ಬೇಕು, ಯಾರು ಅಸೆಂಬ್ಲಿಗೆ ಬರೋಕ್ಕೆ ಆಗಲ್ಲ. ಆಮೇಲೆ ಒಂದು ವಿಷಯ ಸರ್, DK ಶಿವಕುಮಾರ್ CM ಆಗೋದು 100% ಖಚಿತ ಸರ್. ಅದಕ್ಕೆ ನಾವೇ ಹೇಳ್ತೀವಿ ನೋಡಪ್ಪ, 100% ಸರ್. ಕಾರ್ಯಕರ್ತರ ಆಸೆ ಸರ್, ಸಿದ್ದರಾಮಯ್ಯ ಅವರು ಆಗಿದ್ದಾರೆ, ಖುಷಿ. ನೆಕ್ಸ್ಟ್ DK ಶಿವಕುಮಾರ್ ಅವರಾಗಲಿ, ಏನು ತಪ್ಪಿದೆ? ಮುಂದಿನ ಯೋಚನೆ ಆಯ್ತು, ಇದನ್ನು ಗಮನಿಸಲಾಗುವುದು 100% ಸರ್. ಅಂದರೆ ನಾನು ಹೇಳಿದ್ದು ನಿಜ ಆಯ್ತಲ್ಲ, ನಾನು ಹೇಳಿದ್ದು ಸತ್ಯ ಆಯಿತು. ನಾನು 6 ತಿಂಗಳಿಂದ ಹೇಳ್ತಾ ಇದ್ದೀನಿ, ಇಲ್ಲಿ ರಾಜಕೀಯ ಒಂದು ಪವರ್ ಶೇರಿಂಗ್ ಇದೆ. ಇಲ್ಲಿರೋ ಕಾರ್ಯಕರ್ತರ ಪೈಕಿ DK ಶಿವಕುಮಾರ್ CM ಆಗ್ಬೇಕನ್ನೋರು ಯಾರು? ಒಂದು
ಆಯ್ತು ಕಾರ್ಯಕರ್ತ ನಾಯಕರು ಸಿದ್ದರಾಮಯ್ಯನವರೇ 5 ವರ್ಷ ಇರಬೇಕು ಅನ್ನೋ ಕಾಂಗ್ರೆಸ್ ಕಾರ್ಯಕರ್ತರು ಯಾರು? ಎಲ್ರು ಇದೀವಿ ಸರ್, ಇದೇನ್ರಿ ಇದು? ಎಲ್ರು ಇದೀವಿ ಸರ್. ಅವ್ರು ನಮ್ಮ ನಾಯಕರು, ಇವ್ರು ಏಯ್ ಡಬಲ್ ಸ್ಟ್ಯಾಂಡರ್ಡ್ ಮಾಡಬೇಡಿ, ಒಂದು ನಾಲಿಗೆ ಹಾಂ. ಸರ್, ನನ್ನ ಹೆಸರು ಅಸ್ಗರ್ ಪಾಷಾ ಅಂತ. ನಾನು ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದೀನಿ. ತಮ್ಮಲ್ಲಿ ಕೇಳುವಂಥ ಪ್ರಶ್ನೆ ಏನಂದರೆ, ಯಾವುದೇ ಒಂದು ಸಣ್ಣ ವಿಷಯ ಬಂದ್ರೂ ವಿರೋಧ ಪಕ್ಷವಾಗಿ ರೋಡ್ಗಿಳಿದು ಬೀದಿಗಿಳಿದು ನಾವು ಸ್ಟ್ರೈಕ್ಗಳು ಮಾಡಿದ್ದೀವಿ, ಆಗ ಕೆಲಸ ಮಾಡಿದ್ದೀವಿ. ಆದರೆ ನಿಮ್ಮ ಅವ್ರು ಪಕ್ಷದಲ್ಲಿ ಬೀದಿಗಿಳಿತಾ ಇಲ್ಲ, ಯಾವುದು ಹೋರಾಟ ಮಾಡ್ತಾರೆ. ಇದುವರೆಗೂ ಆ ಥರ ನಡೆದಿಲ್ಲ. Okay. ಇದುವರೆಗೂ ಯಾವುದು ನಡೆದಿಲ್ಲ ಆ ಥರ. ಏನು ಮಾತಾಡಿದ್ರೆ ಏನು ಕೇವಲ ಒಂದು ಜಾತಿ ವಿಷಯ, ಒಂದು ದೇವರ ವಿಷಯ, ಒಂದು ಮುಸ್ಲಿಂ ವಿಷಯ, ಇದು ಬಿಟ್ಟರೆ ಬೇರೆ ಯಾವುದು ಟಾಪಿಕ್ ಮೇಲೆ ಮಾತಾಡಲ್ಲ. ನನ್ನ ಮೇಲೆ ಹಣೆ ಇಟ್ಟಳು. ಯಾಕೆ ಆ ಥರ? ವಿರೋಧ ಪಕ್ಷ ಬೀದಿಗೆ ಇಳಿತಿಲ್ಲ ಅಂತ ಕಾಂಗ್ರೆಸ್ನವರಿಗೆ ಬೇಜಾರಾಗಿದೆ. ಬೀದಿಗೆ ಇಳಿತಾ ಇಲ್ಲ ಅಂತ ಹೇಳಿದ್ರೆ ಅಂದರೆ ಕಾಂಗ್ರೆಸ್ ಅವರು ದಿನನಿತ್ಯ ಬೀದಿಗೆ ಬಿದ್ದಿದ್ದಾರೆ ಅಂತ ಅರ್ಥ, ಜಗಳ ಆಡ್ಕೊಂಡು. ಒಂದು ಹಂಗಾರೆ ನಿಮ್ಮ ನಾಗೇಂದ್ರ ಯಾಕೆ ರಾಜೀನಾಮೆ ಕೊಟ್ಟ? ನಾವು ಬೀದಿಗೆ ಇಳಿಲಿಲ್ಲ ಅಂದರೆ ಯಾಕೆ ಕೊಟ್ಟ? 187 ಕೋಟಿ ಲೂಟಿ ಹೊಡೆದಿದ್ದು ಯಾರೋ ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಿದ್ದು ನಾನೇ. ರಾಜೀನಾಮೆ ಯಾಕೆ ಕೊಟ್ಟ? ಜೈಲಿಗೆ ಯಾಕೆ ಹೋದ? ನಿಮ್ಮ ಮೂಢ ಹಗರಣದಲ್ಲಿ 14 ಸೈಟು ಸಿದ್ದರಾಮಯ್ಯ ನಂಗೆ ಕೊಡಲ್ಲ, ಯಾಕೆ ಕೊಡಲಿ, ನಮ್ಮ ಅಪ್ಪಂದು ಅಂತ ಹೇಳಿದ್ರಲ್ಲ, ಹೆಂಗೆ ತಂದು ಕೊಟ್ಟರು 14 ಸೈಟು? Clear ಆಯ್ತು. ನಮ್ಮ ಹೋರಾಟ ಎಲ್ಲಾಯ್ತು ಕ್ಲಿಯರ್ ಆಯಿತು? ನಡೀತಾ ಇದೆ ಕೇಸು, ಕ್ಲಿಯರ್ ಆಗಿಲ್ಲ, ಇನ್ನೂ ಕೇಸ್ ನಡೀತಾ ಇದೆ, ಇನ್ನೂ ಬಾಕಿ ಈ ಪಿಕ್ಚರ್, ಅರ್ಧ ಪಿಕ್ಚರ್ ಇನ್ನೂ ಬಾಕಿ. ಇವತ್ತು ರಸ್ತೆ ಗುಂಡಿ, ಮಾನ ಮರ್ಯಾದೆ ಇದ್ದರೆ ಸರ್ಕಾರಕ್ಕೆ ಇಷ್ಟೆಲ್ಲ ಹೋರಾಟ, ಬೀದಿಗಿಳಿದು ನಾನೇ 10 ಹೋರಾಟ ಮಾಡಿದ್ದೀನಿ, ಜನ ಹೋರಾಟ ಮಾಡ್ತಾ ಇದ್ದಾರೆ. ಅಂದರೆ ಇವತ್ತು ಅಧಿವೇಶನ ನಡೀತಾ ಇದೆ ಅಂತ ನಿಮ್ಮ ಮುಖ್ಯಮಂತ್ರಿಗಳು ಸಭೆಗಳ ಮೇಲೆ ಸಭೆ ಮೇಲೆ ಸಭೆ ಮಂತ್ರಿಗಳು ಮಾಡ್ತಾವ್ರೆ ಅಂದರೆ ಯಾಕೆ? BJP ಹೋರಾಟಕ್ಕೋಸ್ಕರನೇ ಮಾಡ್ತಾ ಇರೋದು, ಉತ್ತರ ಕೊಡಬೇಕು ಅಂತಾನೆ ಮಾಡ್ತಾ ಇರೋದು. ನಮ್ ಪ್ರಕಾರ ಇಲ್ಲಿಗೆ ಪಂಚಾಯ್ತಿ ಕ್ಲೋಸ್, ಕೇಳ್ಕತ್ತ ನಾಟಕ ಬಂದ್.